ಇನ್ನು ಗೋಕರ್ಣದ ಗುಹೆಯಲ್ಲಿ ಮಕ್ಕಳ ಜೊತೆಗೆ ವಾಸವಾಗಿದ್ದಂಥದ್ದು ಅದೇನು ಸ್ವಲ್ಪ ದಿನ ಅಷ್ಟೇ, ಒಂದು 2-3 ದಿನನೋ ಅಥವಾ ಒಂದು ವಾರ ವಾಸವಾಗಿರಬೇಕು. ಸೊ ಆ ರಷ್ಯಾ ಮಹಿಳೆಯನ್ನ ಈಗ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಗೋಕರ್ಣ ಗುಹೆಯಲ್ಲಿ ರಷ್ಯಾ ಮಹಿಳೆ ವಾಸವಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೀಸಾ ಅವಧಿ ಮುಗಿದು ಮಕ್ಕಳೊಂದಿಗೆ ಮಹಿಳೆ ವಾಸವಾಗಿದ್ದು ಹೈಕೋರ್ಟ್ ಸೂಚನೆಯಂತೆ ರಷ್ಯಾಗೆ ಈಗ ಗೋಕರ್ಣ ಪೊಲೀಸರು ಕಳುಹಿಸಿಕೊಟ್ಟಿದ್ದಾರೆ. ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಮಹಿಳೆಯ ಪತಿ ಹಾಕಿರ್ತಾರೆ. ರಷ್ಯಾಗೆ ಕಳುಹಿಸಿಕೊಡುವಂತೆ ಅರ್ಜಿಯನ್ನ ಮಹಿಳೆಯ ಪತಿ ಸಲ್ಲಿಸಿರ್ತಾರೆ. ತನ್ನ 2 ಮಕ್ಕಳೊಂದಿಗೆ ರಷ್ಯಾಗೆ ತೆರಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ. ಸೊ ಈಗ ಮಹಿಳೆ ರಷ್ಯಾಗೆ ತೆರಳಿದ್ದಾರೆ. ಸೊ 2 ಮಕ್ಕಳೊಂದಿಗೆ ಈಗ ಮಹಿಳೆ ರಷ್ಯಾಗೆ ತೆರಳಿದ್ದಾರೆ. ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದರು. ವೀಸಾ ಅವಧಿ ಮುಗಿದಿದ್ದಕ್ಕೆ ಅವರು ಆ ಗುಹೆಯಲ್ಲಿ ಹೋಗಿ ವಾಸವಾಗಿದ್ದು, ಆಮೇಲೆಲ್ಲ ಪರ್ಮಿಷನ್ ಕೇಳಿದ ನಂತರ ಹೈಕೋರ್ಟ್ ಕೂಡ ಕೇಳಿಕೊಂಡಿತ್ತು. ಈಗ 2 ಮಕ್ಕಳೊಂದಿಗೆ ರಷ್ಯಾಗೆ ಮಹಿಳೆ ತೆರಳಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ನವೀನ್ ಸಾಗರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಉತ್ತರ ಕನ್ನಡ ಜಿಲ್ಲೆಯ ಪ್ರತಿನಿಧಿ. ನವೀನ್, ಫೈನಲಿ ಇತ್ಯರ್ಥ ಆಯ್ತಾ? ಹೋಗೋದಕ್ಕೆ ಮಹಿಳೆ ಒಪ್ಕೊಂಡ್ರ? ಏನಾಗಿತ್ತಂತೆ? ಅರುಣ್, ಮೊದಲನೇದಾಗಿ ಆಕೆ ಏನು ರಾಮತೀರ್ಥದ ಒಂದು ಕಾಡಿನಲ್ಲಿರುವಂತಹ ಗುಹೆಯಲ್ಲಿ ಏನು ಆಕೆ ತನ್ನ ಮಕ್ಕಳೊಂದಿಗೆ ಇದ್ದು, ನಂತರದಲ್ಲಿ ಗೋಕರ್ಣ ಪೊಲೀಸರು ಆಕೆನ ರಕ್ಷಣೆ ಮಾಡ್ತಾರೆ. ಅದರ ನಂತರದಲ್ಲಿ ಆಕೆಯನ್ನ ಪರೀಕ್ಷೆ ಮಾಡಿದಾಗ ಆಕೆ ಬಳಿ ವೀಸಾ ಅವಧಿ ಕೂಡ ಮುಗಿದಿತ್ತು. ಗೋವಾ ಮೂಲಕ ಗೋಕರ್ಣಕ್ಕೆ ಬಂದಿತ್ತು. ಇದರ ನಂತರದಲ್ಲಿ ಅವರು ಆಕೆ ಮೇಲೆ ಒಂದು ಪ್ರಕರಣವನ್ನು ಕೂಡ ದಾಖಲೆ ಮಾಡ್ತಾರೆ, ಯಾಕಂದ್ರೆ ವೀಸಾ ಅವಧಿ ಮುಗಿದಿತ್ತು. ಈ ನಂತರದಲ್ಲಿ ಏನು ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾಗುತ್ತೆ, ಆ ಪ್ರಸಾರವಾದ ನಂತರದಲ್ಲಿ ಆಕೆಯ ಗಂಡ ಕೂಡ ಪತ್ತೆ ಆಗ್ತಾನೆ. ಗಂಡ ತನ್ನ ಹೆಂಡತಿ ಮತ್ತು ಮಕ್ಕಳನ್ನ ತನ್ನ ಕಳಿಸ್ಬೇಕು, ಮತ್ತೆ ಮರಳಿ ರಷ್ಯಾಗೆ ಕಳಿಸ್ಬೇಕು ಅಂತ ಹೈಕೋರ್ಟ್ ನಲ್ಲಿ ಕೂಡ ಬಿಹಾರ್ಗೆ ಹೋಗ್ತಾನೆ. ಇನ್ನು ಇದೆಲ್ಲವೂ ಕೂಡ ಪ್ರಕರಣ ಇತ್ಯರ್ಥವಾಗುತ್ತೆ. ಈಗೇನ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ನಡೆಸಿ ಮತ್ತೆ ಮಕ್ಕಳ DNA ಕೂಡ ಪರೀಕ್ಷೆಯನ್ನ ಮಾಡಬೇಕು ಅನ್ನುವಂತ ಒಂದು ಆದೇಶ ಆಗ್ತದೆ. ಹಾಗಾಗಿ ಮಕ್ಕಳ DNA ಪರೀಕ್ಷೆಯನ್ನ ಕೂಡ ನಡೆಸಿ ಆ ಮಕ್ಕಳ ಆಕೆಯತೆ ಎನ್ನುವಂಥದ್ದು ಕೂಡ ದೃಢಪಟ್ಟ ನಂತರದಲ್ಲಿ ಈಗ ಗೋಕರ್ಣ ಪೊಲೀಸರು ರಷ್ಯಾಕ್ಕೆ ಆ ಮಹಿಳೆಯನ್ನ ಕಳಿಸ್ಕೊಟ್ಟಿರುವಂತದ್ದು. ಇನ್ನು ಆಕೆ ಮೊದಲು ರಷ್ಯಾಕ್ಕೆ ಹೋಗ್ಲಿಕ್ಕೆ ಒಪ್ಪಿರಲಿಲ್ಲ, ಗೋಕರ್ಣದಲ್ಲಿ ಎತ್ತೀನಿ ಅನ್ನುವಂತಹ ಒಂದು ಹಠಕ್ಕೆ ಬಿದ್ದಿದ್ದು. ಆದ್ರೂ ಕೂಡ ಆಕೆಯನ್ನ ಸಾಂತ್ವನ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಆಕೆ ಮನಪರಿವರ್ತನೆ ಮಾಡ್ತಾರೆ. ಮಕ್ಕಳೊಂದಿಗೆ ಇರ್ಬೇಕು, ಯಾಕಂದ್ರೆ ಅಲ್ಲಿ ರಾಮತೀರ್ಥ ಬಳಿ ಕಾಡಿದೆ, ಹಾಗೆ ಸಾಕಷ್ಟು ಹಾವು ಚೇಳುಗಳಿದಾವೆ, ಮತ್ತೆ ವಿಷಭರಿತ ಪ್ರಾಣಿ ಪಕ್ಷಿಗಳು ಕೂಡ ಇರೋದ್ರಿಂದಾಗಿ ಆ ಭಾಗದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ, ಮತ್ತೆ ಅಲ್ಲಿ ಇರ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನ ಹೀಗೆ ಮನವರಿಕೆ ಮಾಡಿದ ನಂತರದಲ್ಲಿ ಈಗ ರಷ್ಯಾಕ್ಕೆ ಕಳಿಸಿರುವಂತದ್ದು. ಅರುಣ್. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಫೈನಲಿ ಅವರವ್ರ ಊರನ್ನು ಅವ್ರು ಸೇರಿಕೊಂಡಿದ್ದಾರೆ. ಬಟ್ ಏನೋ ಒಂದಿಷ್ಟು ಸಮಸ್ಯೆಗಳಿರುತ್ತೆ, ಅವುಗಳನ್ನೆಲ್ಲ ಬಗೆಹರಿಸ್ಕೊಳ್ತಾರೆ. ಇಲ್ಲೂ ಕೂಡ ಅಂಥವು ಇರ್ತವೆ ಅನೇಕ ಕುಟುಂಬಗಳಲ್ಲಿ.